ಶಾಂತಿಪುರ ಎಂಬ ಹಳ್ಳಿ. ಅಲ್ಲಿಯ ಜನರು ತಮ್ಮ ಕೃಷಿಯನ್ನು ನಂಬಿದ್ದರು ಹಾಗೂ ಮುಂಜಾನೆಯೇ ಎದ್ದು ತಿಂಡಿ ತಿನಿಸುಗಳನ್ನು ಮಾಡಿಟ್ಟು ಅಲ್ಲಿಂದ ತಮ್ಮ ಕೃಷಿಯ ಕೆಲಸಕ್ಕೆ ಹೊರಡುತ್ತಿದ್ದರು. ಸಂಜೆ ಸೂರ್ಯ ಮುಳುಗುವಷ್ಟರಲ್ಲಿ ಮನೆಗೆ ಹಿಂತಿರುಗುತ್ತಿದ್ದರು. ಆ ಊರಿನಲ್ಲಿ ಆಶ್ಚರ್ಯ ಸಂಗತಿ ಏನೆಂದರೆ, ಬೆಳಗ್ಗೆ ಮಾಡಿಟ್ಟ ತಿಂಡಿಗಳನ್ನು ಮನೆಯಲ್ಲಿ ಇಟ್ಟು ಹೋದರೆ ಸಂಜೆ ಬರುವಷ್ಟರಲ್ಲಿ ಆ ತಿಂಡಿ ಕಾಣೆಯಾಗುತ್ತಿತ್ತು. ಒಂದು ಕೆಟ್ಟ ನರಿಯು ಆ ಆಹಾರವನ್ನು ಮತ್ತು ಇತರ ತಿಂಡಿಗಳನ್ನು ಹಳ್ಳಿಯವರಿಂದ ಕದಿಯುತ್ತಿತ್ತು. ಹಳ್ಳಿಯವರು ಹೇಗೋ ಕಾಡು ಪ್ರಾಣಿಯೊಂದು ಸದ್ದಿಲ್ಲದೆ ತಮ್ಮ ಮನೆಗೆ ಬಂದು ತಿಂಡಿಯನ್ನು ತಿನ್ನುತ್ತಿದೆ ಎಂದು ತಿಳಿದುಕೊಂಡರು. ಆದ್ದರಿಂದ ಅವರು ಹಳ್ಳಿಯ ಸುತ್ತ ಬೇಲಿಯನ್ನು ಹಾಕಿಕೊಂಡರು. ಮರುದಿನ ನರಿಯು ಎಂದಿನಂತೆ ತಿಂಡಿಯನ್ನು ಕದಿಯಲು ಬಂದಿತು. ಆದರೆ ಕದಿಯುವ ಮುನ್ನವೇ ಬೇಲಿಗೆ ಸಿಕ್ಕಿಕೊಂಡಿತು. ಬೇಲಿಯಿಂದ ಎಷ್ಟೇ ಪ್ರಯತ್ನಿಸಿದರೂ ತಪ್ಪಿಸಿಕೊಳ್ಳಲು ಆಗಲಿಲ್ಲ. ಅಲ್ಲಿಯೇ ಒಬ್ಬ ಋಷಿಮುನಿಯು ಹೋಗುತ್ತಿರುವುದನ್ನು ಕಂಡಿತು. ನರಿಯು ಅವನನ್ನು ನೋಡಿ ಹೀಗೆ ಕೇಳಿತು: ನೋಡಿ ಸ್ವಾಮಿ, ನೀವು ಒಳ್ಳೆಯ ಮನಸ್ಸಿನವರು, ಒಳ್ಳೆಯ ವ್ಯಕ್ತಿಯೂ ಕೂಡ. ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಡಿಸುತ್ತೀರಾ? ಅವನು ನರಿಯನ್ನು ಕಷ್ಟಪಟ್ಟು ಬೇಲಿಯಿಂದ ಬಿಡಿಸಿದನು. ಕೂಡಲೇ ಹೊರಬಂದು ನರಿಯು ಜೋರಾಗಿ ಕೂಗಿತು: ನೋಡಿ ಜನರೇ, ನಿಮ್ಮ ಊರಿನ ಕಳ್ಳ ಸಿಕ್ಕಿಬಿದ್ದ. ಇವನೇ ನಿಮ್ಮ ತಿಂಡಿಯನ್ನು ಕದಿಯುತ್ತಿದ್ದ ಕಳ್ಳ. ಕೂಡಲೇ ಅದನ್ನು ಕೇಳಿದ ಜನರು ಓಡಿ ಬಂದರು. ಜನರಿಗೆ ನಿಜವಾದ ಕಳ್ಳ ಯಾರೆಂದು ತಿಳಿಯಿತು. ಅಲ್ಲಿನ ಜನರು ಋಷಿಯನ್ನು 20 ವರ್ಷಗಳಿಂದ ನೋಡಿದ್ದರು. ಅಂದಿನಿಂದ ನರಿಯು ಪ್ರದೇಶದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ನೀತಿ: ಕೆಟ್ಟ ಗುಣ ಎಂದಿಗೂ ಗೆಲ್ಲುವುದಿಲ್ಲ. ಈ ವಿಷಯವನ್ನು ಪ್ರತಿಯೊಬ್ಬರೂ ಕೂಡ ತಿಳಿಯಬೇಕು. ಕೆಟ್ಟದ್ದನ್ನು ಬಯಸುವುದು, ಕೆಟ್ಟದ್ದನ್ನು ಮಾತನಾಡುವುದು ಎಂದಿಗೂ ಒಳ್ಳೆಯದಲ್ಲ. ಅದು ಪಕ್ಷಿಯಪುರ ಎಂಬ ಊರು. ಆ ಊರಿನಲ್ಲಿ ತುಂಬಾ ತರಹದ ಪಕ್ಷಿಗಳು ವಾಸಿಸುತ್ತಿದ್ದವು. ಆದರೆ ಆ ಊರಿಗೆ ಬೇಟೆಯ ಕಾಟ ತಪ್ಪಿದ್ದಲ್ಲ. ಪ್ರಾಣಿಗಳಿಂದ ಹಿಡಿದು ಬೇಟೆಗಾರರವರೆಗೂ ನಿತ್ಯ ಬೇಟೆ. ಆ ಪ್ರದೇಶದಲ್ಲಿ ಪಾರಿವಾಳಗಳ ಸಂಖ್ಯೆ ಹೆಚ್ಚು. ಅವುಗಳು ಗುಂಪಿನಲ್ಲಿ ವಾಸಿಸುವ ಪಕ್ಷಿಗಳು. ಒಂಟಿಯಾಗಿ ನೋಡಲು ಸಿಗುವುದಿಲ್ಲ, ಬಹಳ ಕಷ್ಟ. ಪ್ರಾಣಿಗಳಿಗೆ ಹಾಗೂ ಬೇಟೆಗಾರರಿಗೆ ಈ ವಿಷಯ ಸಿಹಿ ಸುದ್ದಿ. ಏಕೆಂದರೆ ಅವರಿಗೆ ಬೇಟೆಯಾಡಲು ಒಂದಾದರೂ ಪಕ್ಷಿ ಸಿಗುವುದು. ಒಂದು ದಿನ ಬೇಟೆಗಾರನು ಬಲೆಯನ್ನು ಆಲದ ಮರದ ಬಳಿ ಹಾಕಿದ್ದನು. ಮರದ ಮೇಲೆ ಹತ್ತಿ ಪಾರಿವಾಳಗಳನ್ನು ಕಾಯುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ಪಾರಿವಾಳಗಳ ಗುಂಪೊಂದು ಅಲ್ಲಿಗೆ ಬಂದಿತು. ಅವು ಬಲೆಗೆ ಸಿಕ್ಕಿಕೊಂಡವು. ಬಹಳ ಹೆದರಿಕೆಯಿಂದ ಅಲ್ಲಿಂದ ತಪ್ಪಿಸಿಕೊಳ್ಳಲು ಬಹಳ ಪ್ರಯತ್ನಪಟ್ಟವು. ಆಗ ಅಲ್ಲಿದ್ದ ಒಂದು ಬುದ್ಧಿವಂತ ಪಾರಿವಾಳ ಹೇಳಿತು: ನೋಡಿ, ನಾವು ಹೆದರಬಾರದು, ನಾವು ಧೈರ್ಯವಾಗಿರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು. ನಮ್ಮ ಒಗ್ಗಟ್ಟನ್ನು ತೋರಿಸೋಣ. ಬನ್ನಿ, ನಮ್ಮ ರೆಕ್ಕೆಗಳನ್ನು ಹೊಡೆಯೋಣ, ಆ ಬಲೆಯನ್ನು ತೆಗೆಯೋಣ. ಇದನ್ನೆಲ್ಲ ಕೇಳುತ್ತಾ ಬಾಕಿ ಪಾರಿವಾಳಗಳು ಕೂಡಲೇ ರೆಕ್ಕೆಗಳನ್ನು ಬಡಿಯಲು ಪ್ರಾರಂಭಿಸಿದವು. ತಕ್ಷಣವೇ ಮೇಲೆ ಹಾರಲು ಪ್ರಾರಂಭಿಸಿದವು. ಇನ್ನೂ ಜೋರಾಗಿ ರೆಕ್ಕೆ ಬಡಿದವು. ಇದ್ದಕ್ಕಿದ್ದಂತೆ ನೋಡುತ್ತಲೇ ತಮ್ಮ ಮೇಲಿದ್ದ ಬಲೆಯನ್ನು ಹರಿದು ಹೋಗಲು ಪ್ರಾರಂಭಿಸಿದವು. ತಕ್ಷಣವೇ ಅಲ್ಲಿಂದ ಎಲ್ಲವೂ ಹಾರಿ ಪರಾರಿಯಾದವು. ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ. ಇದೇ ರೀತಿ ನಾವು ನಮ್ಮ ಜೀವನದಲ್ಲೂ ನಮ್ಮ ಸ್ನೇಹಿತರೊಂದಿಗೂ ಹಾಗೂ ಕುಟುಂಬದವರೊಂದಿಗೂ ಒಗ್ಗಟ್ಟಿನಲ್ಲಿ ಇರಬೇಕು. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ದುಃಖ ಇದ್ದರೂ ನಾವು ನಮ್ಮವರನ್ನು ಬಿಡಬಾರದು, ಅವರೊಂದಿಗೆ ನಿಲ್ಲಬೇಕು.